ಬಗೀರಾ ಟು ಬಗೀರಾ2 ಬರುತ್ತೆ, ಬಂದಾಗ ಹೇಳ್ತೀನಿ. ಮಫ್ತಿ ಕೂಡ ಬರಬೇಕು ಅಂತ ಕೇಳ್ತಾರೆ ಸರ್ ಅಭಿಮಾನಿಗಳು, ಜೊತೆಗೆ ಉಗ್ರಂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಎಲ್ಲ ನಾವು ಎಲ್ಲರೂ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಈ ವರ್ಷ ಸರ್ ಒಂದಷ್ಟು ಕಹಿ ಘಟನೆಗಳು ನಡೆದಿದೆ. ಸೆಲೆಬ್ರಿಟಿ ದರ್ಶನ್ ಅವರು ಜೈಲಿಗೆ ಹೋಗುವಂಥ ಪ್ರಸಂಗ ಕೂಡ ಆಗಿತ್ತು. ಈಗ ಅವ್ರು ರಿಲೀಸ್ ಆಗಿದ್ದಾರೆ ಸರ್. ಕನ್ನಡ ಚಿತ್ರರಂಗಕ್ಕೆ ಇನ್ನು ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ, ಹೇಗೆ ಏನು ಹೇಳ್ತೀರಿ ಸರ್ ಈ ಸಂದರ್ಭಕ್ಕೆ? ಕೆಟ್ಟದ್ದು ಬರದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ. ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವ್ನು ಉತ್ತರ ಕೊಡ್ತಾನೆ, ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವರು ಆರೋಗ್ಯವಾಗಿದ್ದಾರೆ, ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಅಷ್ಟು ಮಾತ್ರ ಹೇಳ್ತೀವಿ. ಸರ್, ಮಲ್ಟಿ ಸ್ಟಾರ್ಗಳ ಫಿಲಮ್ಗಳು ಕನ್ನಡದಲ್ಲಿ ಕಡಿಮೆ ಸರ್. ನೀವು ಮತ್ತೆ ಶಿವರಾಜ್ ಕುಮಾರ್ ಒಂದು ಫಿಲಮ್ ಮಾಡಿದ್ರಿ ಸರ್, ಮಫ್ತಿ, ಆ ಥರದ್ದು ರೇರ್ ಸರ್. ಆ ಥರದ ನಟರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಜೊತೆ ಆಗ್ಬೋದು, ದರ್ಶನ್ ಅವ್ರ ಜೊತೆ ಆಗ್ಬೋದು, ಯಶ್ ಅವ್ರ ಜೊತೆ ಆಗ್ಬೋದು, ಈ ಥರದ ವ್ಯವಹಾರ ಇದೆಯಾ ಸರ್? ನಟರಿಂದ ಸಿನಿಮಾ ಕತೆ ಅಲ್ಲ ಸರ್, ಕತೆಯಿಂದ ನಾವು ನಟರು. ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ, ಎಲ್ಲರೂ ಕತೆ ಚೆನ್ನಾಗಿದ್ರೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ, ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನೋ ಭಯ ಇದೆಯಾ? ಎರಡನೇದೇ ನಿಜ, ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ. ಥ್ಯಾಂಕ್ ಯು.